ಥ್ಯಾಂಕ್ ಯು. ಶಿರಾ ಜನತೆಗೆ ನಮ್ಮ ಶುಭಾಶಯ ಪರವಾಗಿ ಹೇಳಿ ಸರ್, ವಿಷಯ ಶಿರದ ಬಗ್ಗೆ ಹೇಳಿ. ಈಗ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಈಗಾಗಲೇ ನಾನು ಬೆಳಗ್ಗೆ ಪ್ರೆಸ್ ಮೀಟ್ನಲ್ಲಿ ಹೇಳಿದೆ. ಆ ರಸ್ತೆಗಳ ಅಭಿವೃದ್ಧಿ ಸಲುವಾಗಿ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಕೆಲವು ಸ್ಪಾಟ್ಗಳನ್ನು ನಾವು ನೋಡಬೇಕಾಗಿತ್ತು. ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದೀವಿ. ಮಾಡಿ ಹೇಳಿದ್ವಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ 69 ಶಿರಾ ಬಡವನಹಳ್ಳಿ ಮಧುಗಿರಿ ಬೈರೇನಹಳ್ಳಿ 52 ಕಿಲೋಮೀಟರು ರಸ್ತೆ 2023-24ನೇ ಸಾಲಿನ ಕೇಂದ್ರ ಸರ್ಕಾರದ ಕ್ರಿಯಾ ಯೋಜನೆಯಲ್ಲಿ 1,000 ಕೋಟಿ ಅನುಮೋದನೆ ಕೊಟ್ಟಿದ್ದಾರೆ. ಅದನ್ನು 2 ಹಂತಗಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗಿದೆ. ಮೊದಲನೇ ಹಂತದ್ದು 20.20 ಕಿಲೋಮೀಟರ್ ಶಿರಾ ತಾಲೂಕಿನ 11.2 ಕಿಲೋಮೀಟರ್, ಮಧುಗಿರಿ ತಾಲೂಕಿನ 9 ಕಿಲೋಮೀಟರ್ ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ 7/12/2024ರಂದು 562 ಕೋಟಿ ರೂಪಾಯಿ DPR ಕಳಿಸಿದ್ದಾರೆ. ನಾಳೆ 7ನೇ ತಾರೀಕಿಗೆ ಕೇಂದ್ರ ಸರ್ಕಾರದಲ್ಲಿ ದೆಹಲಿಯಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಅನುಮೋದನೆ ಮಾಡಿಸಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ಜಿಲ್ಲೆಯ ಅಧಿಕಾರಿಗಳಿಗೆ ಅಸಿಸ್ಟೆಂಟ್ ಕಮಿಷನರ್ ಲ್ಯಾಂಡ್ ಅಕ್ವಿಸಿಷನ್ ಸಲುವಾಗಿ ಆದಷ್ಟು ಬೇಗ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡಿ ಅಂತ ಇವತ್ತು ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. 2ನೇ ಹಂತದ್ದು ಬಡವನಹಳ್ಳಿ ಮಧುಗಿರಿ ಬೈರೇನಹಳ್ಳಿ ಭಾಗದ 32 ಕಿಲೋಮೀಟರು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಫೆಬ್ರವರಿ 15ರೊಳಗಾಗಿ DPR ಕಳಿಸ್ಬೇಕು ಅಂತೇಳಿ ನಮ್ಮ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದಲ್ಲದೆ ರಾಷ್ಟ್ರೀಯ ಹೆದ್ದಾರಿ 544 ಆಂಧ್ರ ಪ್ರದೇಶ್ ಕೋಡಿಕೊಂಡ ಲೇಪಾಕ್ಷಿ ಮಡಕ್ಸಿರ ಹೊಳ್ಳ ಅಗಳಿ ಕರ್ನಾಟಕದ ಬಾರ್ಡರ್ವರೆಗೂ 103 ಕಿಲೋಮೀಟರ್ ಈಗಾಗಲೇ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಶಿರಾ ಗಡಿಯಿಂದ ಆಂಧ್ರ ಪ್ರದೇಶ ಗಡಿ ಅದನ್ನು ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿ ಮಾಡಲಿಕ್ಕೆ 166 ಕೋಟಿ ರೂಪಾಯಿದಲ್ಲಿ ಅನುಮೋದನೆ ಆಗಿದೆ. 2023 ಡಿಸೆಂಬರ್ ಕಾಮಗಾರಿಯನ್ನು 11/3/2024ರಂದು ಪ್ರಾರಂಭ ಆಗಿದೆ. ಸೆಪ್ಟೆಂಬರ್ ಒಳಗಾಗಿ ಅದು ಮುಗಿಬೇಕಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಈಗ ಕಾಮಗಾರಿಗಳು ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಲ್ಯಾಂಡ್ ಎಕ್ವಿಷನ್ ಸ್ವಲ್ಪ ತ್ವರಿತವಾಗಿ ರಾಜ್ಯ ಸರ್ಕಾರ ಮಾಡಬೇಕು. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ವಿನಂತಿ ಕೂಡ ಮಾಡಿದ್ದೀವಿ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಲ್ಯಾಂಡ್ ಎಕ್ವಿಷನ್ ಆಫೀಸರ್ಗೆ ಸೂಚನೆ ಬೇಗ ಮಾಡಿದ್ದೀವಿ.